ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ಹಾಕಿದ್ರೆ, ಮೊಬೈಲ್ ನೋಡಿದ್ರೆ ಅಥವಾ ರಸ್ತೆಯ ಈ ಟೀ ಅಂಗಡಿಗಳಲ್ಲಿ ನಿಂತ್ರೆ ಎಲ್ರ ಬಾಯಲ್ಲೂ ಒಂದೇ ಮಾತು, ಒಂದೇ ಪ್ರಶ್ನೆ: ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ? ಸಾಮಾನ್ಯ ಜನರಿಗೆ ಈ ಬಂದ್ ಎಂಬ ಪದ ಕೇಳಿದ ತಕ್ಷಣ ಒಂದ್ ಕಡೆ ರಜೆ ಖುಷಿ ಆದ್ರೆ, ಮತ್ತೊಂದ್ ಕಡೆ ಆತಂಕ. ದಿನಗೂಲಿ ನೌಕರರಿಗೆ, ಆಟೋ ಚಾಲಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಹೊಟ್ಟೆಯ ಮೇಲಿನ ಬರೆ. ಹಾಗಾದ್ರೆ ಅಸಲಿಗೆ ಈ ಬಂದ್ ಅಂದ್ರೆ ಏನು? ಆಗಸ್ಟ್ 13ನೇ ತಾರೀಕು ಯಾಕೆ ಬಂದ್ ಮಾಡಲು ಹೊರಟಿದ್ದಾರೆ? ದಿಢೀರನೆ ಮಳೆ ಬಂದಿದ್ದರಿಂದ ಈಗಿನ ಪರಿಸ್ಥಿತಿ ಏನಾಗಿದೆ? ಕೊನೆಗೂ ಮಂಗಳವಾರ ಬಂದ್ ಆಗುತ್ತೋ ಇಲ್ವೋ? ಬನ್ನಿ ಇವತ್ತು ಎಲ್ಲಾ ಪ್ರಶ್ನೆಗಳಿಗೂ ಯಾವ ಗೊಂದಲವೂ ಇಲ್ಲದಂತೆ ಅರ್ಥವಾಗುವಂತೆ ಉತ್ತರವನ್ನ ಹುಡುಕಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಬಂದ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ, ಆಡಳಿತ ವ್ಯವಸ್ಥೆಗೆ ಅಥವಾ ನ್ಯಾಯಾಲಯಗಳಿಗೆ ನಮ್ಮ ವಿರೋಧವನ್ನ, ನಮ್ಮ ನೋವನ್ನ ತಲುಪಿಸಲು ಇರುವ ಒಂದು ಪ್ರಬಲ ಅಸ್ತ್ರವೇ ಈ ಬಂದ್. ಒಂದು ದಿನ ಇಡೀ ರಾಜ್ಯದ ಅಥವಾ ದೇಶದ ಆರ್ಥಿಕ ಚಟುವಟಿಕೆಗಳನ್ನ, ಸಾರಿಗೆಗಳನ್ನ, ವ್ಯಾಪಾರ ವಹಿವಾಟುಗಳನ್ನ ಸಂಪೂರ್ಣವಾಗಿ ಸ್ತಬ್ಧಗೊಳಿಸುವ ಮೂಲಕ ನಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸುವುದು ಇದರ ಹಿಂದಿನ ಮೂಲ ಉದ್ದೇಶ. ನೋಡಿ, ನಮಗೆ ಅನ್ಯಾಯವಾಗಿದೆ, ನಮ್ಮ ನೋವಿಗೆ ಸ್ಪಂದಿಸದಿದ್ರೆ ನಾವು ಸುಮ್ಮನೆ ಕೂರುವವರಲ್ಲ ಅಂತ ದೆಹಲಿಯಲ್ಲಿ ಕೂತಿರುವವರಿಗೂ, ನ್ಯಾಯಾಲಯದ ಪೀಠದಲ್ಲಿರುವವರಿಗೂ ಸಂದೇಶ ರವಾನಿಸುವ ಒಂದು ಭಾವನಾತ್ಮಕ ಮತ್ತು ರಾಜಕೀಯ ತಂತ್ರ ಇದು. ಆದ್ರೆ ಈ ಬಂದ್ ಎಂಬುದು ಎರಡು ಬದಿಯ ಅರಿತವಿರುವ ಕತ್ತಿ ಇದ್ದ ಹಾಗೆ. ಒಂದ್ ಕಡೆ ಅದು ನಮ್ಮ ಒಗ್ಗಟ್ಟನ್ನ ತೋರಿಸ್ತದೆ ನಿಜ, ಆದ್ರೆ ಮತ್ತೊಂದು ಕಡೆ ನಮ್ಮ ರಾಜ್ಯದ ಆರ್ಥಿಕತೆಗೆ ಕೋಟ್ಯಾಂತರ ರೂಪಾಯಿಗಳ ನಷ್ಟವನ್ನ ತಂದೊಡ್ತದೆ. ರಸ್ತೆಯಲ್ಲಿ ಓಡಾಡುವ ಬಸ್ಗಳು ನಮ್ಮದೇ, ಕಲ್ಲು ಹೊಡೆದ್ರೆ ಒಡೆಯುವ ಗಾಜು ನಮ್ಮದೇ. ಅಂದ್ರೆ ದುಡಿಯಲಾಗದೆ ಉಪವಾಸ ಮಲಗುವ ಕಾರ್ಮಿಕನೂ ನಮ್ಮವನೇ. ಆದ್ರೂ ಮಿತಿ ಮೀರಿದ ಅನ್ಯಾಯವಾದಾಗ, ನೀರಿಲ್ಲದ ಗಂಟಲು ಒಣಗಿದಾಗ ಕನ್ನಡಿಗರು ರಸ್ತೆಗಿಳಿಯದೆ ಬೇರೆ ದಾರಿ ಇಲ್ಲ. ಇತಿಹಾಸದುದ್ದಕ್ಕೂ ಕಾವೇರಿಗಾಗಿ ನಾವು ಇಂತಹ ನೂರಾರು ಬಂದ್ಗಳನ್ನ ಮಾಡಿದ್ದೇವೆ, ನೋಡಿದ್ದೇವೆ. ಹಾಗಾದ್ರೆ ಈಗ ಆಗಸ್ಟ್ 13ನೇ ತಾರೀಕು ದಿಢೀರ್ನೆ ಬಂದ್ ಯಾಕೆ? ಇದರ ಅಸಲಿ ಕತೆ ಶುರುವಾಗೋದು ಕಾವೇರಿ ನದಿ ನೀರಿನ ವಿವಾದದಿಂದ. ಕಾವೇರಿ ನಮ್ಮ ರಾಜ್ಯದ ಜೀವನಾಡಿ. ಆದ್ರೆ ಈ ಜೀವನಾಡಿಯ ನೀರನ್ನ ಹಂಚಿಕೊಳ್ಳುವ ವಿಚಾರದಲ್ಲಿ ನಮಗೂ ಮತ್ತು ಪಕ್ಕದ ತಮಿಳುನಾಡಿಗೂ ದಶಕಗಳಿಂದಲೂ ಮುಗಿಯದ ಯುದ್ಧ ನಡೀತಲೇ ಇದೆ. ಇತ್ತೀಚೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ಒಂದು ಆದೇಶವನ್ನು ಹೊರಡಿಸಿತು. ಆ ಆದೇಶದ ಪ್ರಕಾರ ಕರ್ನಾಟಕವು ತಮಿಳುನಾಡಿಗೆ ಸತತ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಹೇಳಲಾಗಿತ್ತು. ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಯಿತು. ನಮ್ಮ ಡ್ಯಾಮ್ಗಳಲ್ಲಿ ನಮಗೆ ಕುಡಿಯಲು ನೀರಿಲ್ಲ, ನಮ್ಮ ರೈತರ ಜಮೀನಿಗೆ ಹರಿಸಲು ಸಾಕಾಗುವಷ್ಟು ನೀರಿಲ್ಲ, ಮಳೆ ಕೈ ಕೊಟ್ಟಿದೆ, ಬಿಸಿಲು ನೆತ್ತಿ ಸುಡ್ತಾ ಇದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ತಮಿಳುನಾಡಿಗೆ ನೀರು ಹಿಡಿಯುವುದು ಹೇಗ್ ಸಾಧ್ಯ ಅನ್ನೋದು ಕರ್ನಾಟಕದ ರೈತರ ಮತ್ತು ಕನ್ನಡ ಪರ ಸಂಘಟನೆಗಳ ನೇರವಾದ ವಾದ ಆಗಿತ್ತು. ಕೇವಲ ಕಾವೇರಿ ನೀರು ಹಂಚಿಕೆ ಮಾತ್ರ ಅಲ್ಲ, ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಈ ಮೇಕೆದಾಟು ಯೋಜನೆ, ಉತ್ತರ ಕರ್ನಾಟಕದ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆಗಳನ್ನ ಸರ್ಕಾರ ಕೂಡಲೇ ಜಾರಿಗೊಳಿಸಬೇಕು ಎಂಬುದು ಈ ಹೋರಾಟದ ಪ್ರಮುಖ ಬೇಡಿಕೆಗಳು. ನಮ್ಮ ನೀರು ನಮ್ಮ ಹಕ್ಕು, ಅದನ್ನ ಬಳಸಿಕೊಳ್ಳಲು ನಮಗೆ ಅಧಿಕಾರವಿಲ್ಲದೆ ಎಂಬ ಪ್ರಶ್ನೆ ಮುಂದಿಟ್ಕೊಂಡು ಹಿರಿಯ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಮತ್ತು ಅವರ ನೇತೃತ್ವದಲ್ಲಿ ಆಗಸ್ಟ್ 13ನೇ ತಾರೀಕು ಇಡೀ ಕರ್ನಾಟಕವನ್ನ ಬಂದ್ ಮಾಡಲು ಕರೆ ನೀಡಿದ್ದಾರೆ. ಬಂದ್ ಕರೆ ನೀಡಿದ್ದೇ ತಡ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಯಿತು. ಬೆಳಗಾವಿಯಿಂದ ಚಾಮರಾಜನಗರದವರೆಗೂ ಸುಮಾರು 2,000ಕ್ಕೂ ಹೆಚ್ಚು ಸಂಘಟನೆಗಳು, ವಿದ್ಯಾರ್ಥಿ ಒಕ್ಕೂಟಗಳು, ರೈತ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ವು. ಆಗಸ್ಟ್ 10ನೇ ತಾರೀಕು ಕರ್ನಾಟಕ ತಮಿಳುನಾಡು ಗಡಿಯಾದ ಈ ಅತ್ತಿಬೆಲೆ ಟೋಲ್ ಗೇಟ್ ಬಳಿ ವಾಟಾಳ್ ನಾಗರಾಜ್ ಮತ್ತು ಇತರ ಹೋರಾಟಗಾರರು ಹೆದ್ದಾರಿ ತಡೆದು ಭಾರಿ ಪ್ರತಿಭಟನೆ ನಡೆಸ್ತಾರಂತೆ. ಪೊಲೀಸರು ಅವರನ್ನ ವಶಕ್ಕೆ ಪಡೆದ್ರು. ಇದೆಲ್ಲವನ್ನ ನೋಡಿದಾಗ ಆಗಸ್ಟ್ 13ರಂದು ಒಂದು ಬೃಹತ್ ಮಟ್ಟದ ಕಾವೇರಿ ಬಂದ್ ನಡೆಯುವುದು ಗ್ಯಾರಂಟಿ ಎಂದು ಎಲ್ಲರೂ ಭಾವಿಸಿದ್ರು. ಆದ್ರೆ ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಶುರುವಾಗಿದ್ದೇ ಇಲ್ಲಿ. ಹೋರಾಟಗಾರರು ರಸ್ತೆಗಿಳಿತಾ ಇದ್ದಂತೆ ಇತ್ತ ಆಕಾಶದಿಂದ ವರುಣದೇವ ಭೂಮಿಗೆ ಇಳಿದ. ಕರ್ನಾಟಕದಾದ್ಯಂತ, ಅದರಲ್ಲೂ ವಿಶೇಷವಾಗಿ ಕಾವೇರಿ ಜಲನಯನ ಪ್ರದೇಶಗಳಾದ ಮಲೆನಾಡಿನಲ್ಲಿ ವರುಣನ ಕೃಪೆಯಿಂದ ಧಾರಾಕಾರ ಮಳೆ ಸುರಳು ಆರಂಭಿಸಿತು. ಕೆರೆ ಕಟ್ಟೆಗಳು ತುಂಬಿದ್ವು. ಒಣಗಿದ ಜಲಾಶಯಗಳಿಗೂ ಸ್ವಲ್ಪ ಒಳಹರಿವು ಹೆಚ್ಚಾಯಿತು. KRS, ಕಬಿನಿ, ಹೇಮಾವತಿ ಡ್ಯಾಮ್ಗಳಲ್ಲಿ ಭರ್ತಿ ಆಗುವ ಇನ್ನೇನು ಸ್ವಲ್ಪ ಕೆಲವೇ ಅಡಿಗಳು ತುಂಬಬೇಕಷ್ಟೇ, ಆ ಮಟ್ಟಕ್ಕೆ ತಲುಪಿದ್ವು. ಈ ಒಂದೇ ಒಂದು ಪ್ರಕೃತಿಯ ಬದಲಾವಣೆ ಇಡೀ ಬಂದ್ನ ಚಿತ್ರಣವನ್ನೇ ಬದಲಾಯಿಸ್ಬಿಡ್ತು. ಯಾವಾಗ ಡ್ಯಾಮ್ಗಳು ತುಂಬಲು ಆರಂಭಿಸಿದ್ವೋ ಸಹಜವಾಗಿಯೇ ನೀರಿನ ಹಾಹಾಕಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. ತಮಿಳುನಾಡಿಗೆ ನೀರು ಬಿಟ್ಟರು ನಮ್ಮ ರೈತರಿಗೆ ಮತ್ತು ಬೆಂಗಳೂರಿಗೆ ಕುಡಿಯೋ ನೀರಿನ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ದಂಗೆ ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕನ್ನಡ ಪರ ಸಂಘಟನೆಗಳಿಗೆ ಒಂದು ಮನವಿಯನ್ನ ಮಾಡಿದ್ರು. ರಾಜ್ಯದಲ್ಲಿ ಈಗ ಉತ್ತಮ ಮಳೆ ಆಗ್ತಾ ಇದೆ, ಜಲಾಶಯಗಳು ತುಂಬ್ತಾ ಇವೆ, ದಯವಿಟ್ಟು ಈ ಹೊತ್ತಿನಲ್ಲಿ ಬಂದು ಎಲ್ಲ ಮಾಡ್ಬಿಡ್ರಪ್ಪ, ಜನಸಾಮಾನ್ಯರಿಗೆ ತೊಂದರೆ ಕೊಡಬೇಡಿ ಅಂತ ಬಹಿರಂಗವಾಗಿಯೇ ಹೇಳ್ಕೊಂಡ್ರು. ಮಳೆಯ ಎಂಟ್ರಿಯಿಂದಾಗಿ ಕೇವಲ ಸರ್ಕಾರದ ನಿಲುವು ಮಾತ್ರ ಅಲ್ಲ,
ಬಂದ್ಗೆ ಬೆಂಬಲ ಸೂಚಿಸಿದ್ದ ಹಲವು ಸಂಘಟನೆಗಳ ನಿಲುವು ಬದಲಾಯಿತು. ಮೊದಲು ನೀರಿಲ್ಲ ಎಂದು ಬಂದ್ ಮಾಡಲು ಹೊರಟಿದ್ದೆವು, ಈಗ ವರುಣನ ಕೃಪೆ ತೋರಿದ್ದಾನೆ, ಡ್ಯಾಮ್ಗಳು ತುಂಬಿವೆ. ಹೀಗಿರುವಾಗ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಸ್ಸುಗಳನ್ನ ತಡೆದು ಜನರಿಗೆ ಯಾಕೆ ತೊಂದರೆ ಕೊಡಬೇಕು ಎಂಬ ಪ್ರಾಯೋಗಿಕ ಚಿಂತನೆ ಶುರುವಾಯಿತು. ಇದರ ಪರಿಣಾಮವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಅವರ ಬಣ, ಮೈಸೂರು ಹೋಟೆಲ್ ಮಾಲೀಕರ ಸಂಘ ಸೇರಿದಂತೆ ಹಲವು ಪ್ರಮುಖ ಸಂಘಟನೆಗಳು ತಾವು ಬಂದ್ಗೆ ನೀಡಿದ ಬೆಂಬಲವನ್ನ ಹಿಂದಕ್ಕೆ ಪಡೆದವು. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘವು ನಮ್ಮ ನೈತಿಕ ಬೆಂಬಲ ಹೋರಾಟಕ್ಕಿದೆ, ಆದರೆ ನಾವು ಹೋಟೆಲ್ ಮುಚ್ಚೋದಿಲ್ಲ ಅಂತ ಸ್ಪಷ್ಟಪಡಿಸ್ತೀವಿ. ಆಟೋ ಮತ್ತು ಕ್ಯಾಬ್ ಚಾಲಕರ ಸಂಘಟನೆಗಳು ಕೂಡ ಗೊಂದಲಕ್ಕೆ ಬಿದ್ದವು. ಇದರಿಂದಾಗಿ ಇಡೀ ರಾಜ್ಯವೇ ಸ್ತಬ್ಧವಾಗುತ್ತದೆ ಎಂದು ನಿರೀಕ್ಷಿಸಿದ ಬಂದ್ನ ತೀವ್ರತೆ ತಾನಾಗಿ ತಣ್ಣಗಾಗ್ತಾ ಬಂತು. ಆದರೆ ವಾಟಾಳ್ ನಾಗರಾಜ್ ಅವರು ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ. ಅವರ ವಾದವು ಕೂಡ ಅಷ್ಟೇ ಬಲವಾಗಿದೆ. ಮಳೆಯಾಗಿದೆ ಅನ್ನೋದು ನಿಜ, ಆದರೆ ನಾವು ಹೋರಾಟ ಮಾಡುತ್ತಿರುವುದು ಕೇವಲ ಇವತ್ತಿನ ನೀರಿಗಾಗಿ ಅಲ್ಲ, ತಮಿಳುನಾಡಿನ ಕಾವೇರಿ ನೀರು ಹಂಚಿಕೆ ಮಾಡುವಾಗ ನಮಗಾಗುತ್ತಿರುವ ನಿರಂತರ ಅನ್ಯಾಯದ ವಿರುದ್ಧ ನಮ್ಮ ಈ ಹೋರಾಟ. ಮೇಕೆದಾಟು ಯೋಜನೆ ಇನ್ನೂ ಹಾಗೇ ಇದೆ. ಮಹದಾಯಿ ಯೋಜನೆಗೆ ಇನ್ನು ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಬಂದಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಆಗಸ್ಟ್ 13ರಂದೇ ವಿಚಾರಣೆ ಇದೆ. ಈಗಿರುವಾಗ ಮಳೆ ಬಂತು ಎಂದು ನಾವು ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ನಮ್ಮ ಕಾವೇರಿ ಮೇಲಿನ ಹಕ್ಕನ್ನ, ನಮ್ಮ ಹೋರಾಟದ ಕಿಚ್ಚನ್ನ ನಾವೇ ಆರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂದ್ರು. ಹೀಗಾಗಿ ನಮ್ಮ ಬೆಂಬಲಿಗರೊಂದಿಗೆ ಸೇರಿ ಆಗಸ್ಟ್ 13ನೇ ತಾರೀಕು ಬಂದ್ ಮಾಡಿಯೇ ತೀರ್ತೇವೆ ಅಂತ ಅವರು ಪಟ್ಟಿಡಿದು ಕೂತಿದ್ದಾರೆ. ಈಗ ಬಂದ್ನಿಂದ ರಾಜ್ಯಕ್ಕೆ ನಿಜವಾಗ್ಲೂ ಆಗುವ ಲಾಭ ನಷ್ಟಗಳ ಲೆಕ್ಕಾಚಾರವನ್ನ ಸ್ವಲ್ಪ ನೋಡಿದ್ರೆ, ನಾವು ಭಾವನಾತ್ಮಕವಾಗಿ ಕಾವೇರಿ ನಮ್ಮ ತಾಯಿ, ಅವಳಿಗಾಗಿ ಒಂದ್ ದಿನದ ದುಡಿಮೆ ಬಿಟ್ರೆ ಏನಂತೆ ಅಂತ ಹೇಳ್ಬೋದು. ಆದ್ರೆ ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಒಂದು ದಿನದ ಕರ್ನಾಟಕ ಬಂದ್, ಅದರಲ್ಲೂ ಬೆಂಗಳೂರಿನಂತಹ ಗ್ಲೋಬಲ್ ಸಿಟಿ ಸ್ತಬ್ಧವಾದ್ರೆ ರಾಜ್ಯದ ಬೊಕ್ಕಸಕ್ಕೆ ಅಂದಾಜು 5ರಿಂದ 10 ಸಾವಿರ ಕೋಟಿ ನಷ್ಟ ಆಗುತ್ತೆ. ಬಸ್ಗಳು ಒಡೆದಿದ್ರೆ ಸಾರಿಗೆ ಸಂಸ್ಥೆಗಳಿಗೆ ದಿನಕ್ಕೆ 20ರಿಂದ 30 ಕೋಟಿ ನಷ್ಟ. GST, ಅಬಕಾರಿ ಸುಂಕ, ಸ್ಟಾಂಪ್ ಡ್ಯೂಟಿ ಸಂಗ್ರಹ ಸಂಪೂರ್ಣ ಸ್ಥಗಿತ. IT ಕಂಪನಿಗಳು, IT-BT ಕಂಪನಿಗಳ ಕೆಲಸಕ್ಕೆ ತಡೆಯಾಗಿ ಕೋಟ್ಯಾಂತರ ರೂಪಾಯಿ ವಹಿವಾಟು ನಿಂತೋಗುತ್ತೆ. ಇದಕ್ಕಿಂತ ದೊಡ್ಡ ನಷ್ಟ ಯಾರಿಗಪ್ಪ ಅಂದ್ರೆ ದಿನಗೂಲಿ ನಂಬಿರುವ ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ಗಳು, ಬೀದಿ ಬದಿ ವ್ಯಾಪಾರಿಗಳು, ತರಕಾರಿ ಮಾರೋರು, ಕಟ್ಟಡ ಕಟ್ಟುವ ಕಾರ್ಮಿಕನಿಗೆ ಅವ್ರಿಗೆ ಆ ದಿನದ ಆದಾಯನೇ ಶೂನ್ಯ, 0 ಆಗ್ಬಿಡುತ್ತೆ. ಅವ್ರ ಕತೆ ಇಷ್ಟೇ ಆಗ್ಬಿಡುತ್ತೆ. ಇಷ್ಟೆಲ್ಲ ನಷ್ಟ ಮಾಡ್ಕೊಂಡು ನಾವು ಬಂದ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ತೀರ್ಪು ಕೊಡುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ನ್ಯಾಯಾಲಯಗಳು ತೀರ್ಪು ನೀಡುವುದು ಭಾವನೆಗಳ ಆಧಾರದ ಮೇಲಲ್ಲ, ಬೀದಿ ಹೋರಾಟದ ಆಧಾರದ ಮೇಲೂ ಅಲ್ಲ. ಅವು ನೋಡುವುದು ಕೇವಲ ಅಂಕಿಅಂಶಗಳನ್ನ, ಸಾಕ್ಷ್ಯಾಧಾರಗಳನ್ನ, ಜಲಾಶಯದಲ್ಲಿ ಎಷ್ಟು ನೀರಿದೆ, ಕಾನೂನು ಏನ್ ಹೇಳುತ್ತೆ ಎಂಬುದನ್ನ ಅವರು ಅಷ್ಟನ್ನು ಮಾತ್ರ ನೋಡ್ತಾರೆ. ಹೀಗಿರುವಾಗ ನಮ್ಮ ಆರ್ಥಿಕತೆಗೆ ನಾವೇ ಕೊಳ್ಳಿ ಇಟ್ಕೊಳ್ಳುವ ಬದಲು ಬಲವಾದ ಕಾನೂನು ಹೋರಾಟ ಮಾಡುವುದು, ಉತ್ತಮ ವಕೀಲರನ್ನ ನೇಮಿಸುವುದು ಮತ್ತು ಕೇಂದ್ರದ ಮೇಲೆ ರಾಜಕೀಯ ಒತ್ತಡವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬೀರುವುದು ಅರ್ಥಶಾಸ್ತ್ರಜ್ಞರ ಮತ್ತು ತಜ್ಞರ ವಾದ. ಕೊನೆಯದಾಗಿ ಎಲ್ಲರ ತಲೆಯಲ್ಲೂ ಇರುವ ಒಂದೇ ಒಂದು ಪ್ರಶ್ನೆ, ಹಾಗಾದ್ರೆ 13ನೇ ತಾರೀಕು ಏನಾಗುತ್ತೆ? ಅಂಗಡಿಗಳು ತೆರೀತವ, ಬಸ್ಗಳು ಓಡಾಡುತ್ತಾ, ಶಾಲೆ ಕಾಲೇಜುಗಳು ರಜೆ ಇರುತ್ತೆ. ಒಟ್ಟಾರೆ ಚಿತ್ರಣವನ್ನು ನೋಡಿದ್ರೆ ಆಗಸ್ಟ್ 13ರಂದು ಸಂಪೂರ್ಣ ಕರ್ನಾಟಕ ಬಂದ್ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ. ಮಳೆಯ ಕಾರಣದಿಂದಾಗಿ ಜನಸಾಮಾನ್ಯರಲ್ಲಿ ಮತ್ತು ಹಲವು ಸಂಘಟನೆಗಳಲ್ಲಿ ಬಂದ್ ಬಗ್ಗೆ ಅಷ್ಟಾಗಿ ಆಸಕ್ತಿ ಉಳಿದಿಲ್ಲ. ಸರ್ಕಾರವು ಕೂಡ ಬಸ್ಗಳನ್ನ ಓಡಿಸಲು ಮತ್ತು ಜನಜೀವನ ಸಹಜವಾಗಿರುವಂತೆ ನೋಡಿಕೊಳ್ಳಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಹೋಟೆಲ್ಗಳು, ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ಗಳು ಮತ್ತು ಅಗತ್ಯ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತವೆ. ಆದರೆ ವಾಟಾಳ್ ನಾಗರಾಜ್ ಮತ್ತು ಅವರ ಬೆಂಬಲಿಗರು, ಕನ್ನಡಪರ ಸಂಘಟನೆಗಳು ಕಣಕ್ಕಿಳಿದುದರಿಂದ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ, ಟೌನ್ ಹಾಲ್, ಫ್ರೀಡಂ ಪಾರ್ಕ್ ಅಥವಾ ಹೆದ್ದಾರಿಗಳಲ್ಲಿ ಪ್ರತಿಭಟನೆಗಳು, ಮೆರವಣಿಗೆಗಳು ಖಂಡಿತ ನಡೀತವೆ. ಇದರಿಂದಾಗಿ ಕೆಲವು ಕಡೆ ಟ್ರಾಫಿಕ್ ಜಾಮ್ ಆಗಬಹುದು, ಕೆಲವು ಮಾರ್ಗಗಳಲ್ಲಿ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗಬಹುದು. ಶಾಲಾ ಕಾಲೇಜುಗಳಿಗೆ ಸರ್ಕಾರ ಅಧಿಕೃತವಾಗಿ ರಜೆ ಘೋಷಿಸುವ ಸಾಧ್ಯತೆ ಕಡಿಮೆ ಇದ್ರೂ ಪರಿಸ್ಥಿತಿಯನ್ನು ನೋಡಿಕೊಂಡು ಆಯಾ ಜಿಲ್ಲಾಧಿಕಾರಿಗಳು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಆಗಸ್ಟ್ 13ರಂದು ಒಂದು ಸಾಂಕೇತಿಕ ಹೋರಾಟ ನಡೆಯಲಿದೆ ಹೊರತು ಇಡೀ ರಾಜ್ಯವನ್ನು ಸ್ತಬ್ಧಗೊಳಿಸುವಂತಹ ಬಂದ್ ನಡೆಯುವ ಸಾಧ್ಯತೆಗಳು ತೀರಾ ಕಡಿಮೆ. ಕಾವೇರಿ ಮೇಲಿನ ನಮ್ಮ ಹಕ್ಕು ಶಾಶ್ವತ. ಆ ಹಕ್ಕನ್ನು ಉಳಿಸಿಕೊಳ್ಳಲು ಬೀದಿಗಿಳಿದು ಹೋರಾಡುವವರ ಕಾಳಜಿಯು ಪ್ರಾಮಾಣಿಕವಾದದ್ದೇ. ಆದರೆ ಪ್ರಕೃತಿ ಕರುಣೆ ತೋರಿಯೂ ಈ ಹೊತ್ತಿನಲ್ಲಿ ನಮ್ಮ ದೈನಂದಿನ ಬದುಕನ್ನು ಕಳೆದುಕೊಳ್ಳುವ ಜಾಣ್ಮೆಯಿಂದ ಕಾನೂನು ಹೋರಾಟವನ್ನು ಮುಂದುವರೆಸುವುದೇ ಸದ್ಯದ ಜಾಣ್ಮೆಯ ಹೆಜ್ಜೆ. ಭವಿಷ್ಯದಲ್ಲಿ ಕಾವೇರಿ, ಮೇಕೆದಾಟು ಮತ್ತು ಮಹದಾಯಿ ಅಂತಹ ಯೋಜನೆಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗಲಿ, ರೈತರ ಮುಖದಲ್ಲಿ ಎಂದೆಂದಿಗೂ ನಗು ಇರಲಿ ಅಂತ ನಾವು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.